ಕರೆಕ್ಟಾಗಿದೆಯಾ ಅಂತ ಗೊತ್ತಾಗಲಿಕ್ಕೆ ಹೀಗೆ ಚೆಕ್ ಮಾಡ್ಕೊಳ್ಬೇಕು. ಹಾಗೆಯೇ ಹಿಟ್ಟು ತಿರುಗಿಸ್ಲಿಕ್ಕೆ ಕೂಡ ಒಂದೊಳ್ಳೆ ಮೆಥಡ್ ಇದೆ. ಇದೇ ರೀತಿ ತುಂಬ್ಕೊಳ್ಬೇಕಾಯ್ತಾ. ಮತ್ತು ಬಾಳೆ ಎಲೆನ ನನ್ನ ಮಗಳು ಕೂಡ ಮಾಡಲಿಕ್ಕೆ ಬಂದಿದ್ದಾಳೆ. ಹೀಗೆ ಸುತ್ತಿಡಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನಾನಿಲ್ಲಿ ದೋಸೆ ಅಕ್ಕಿನ 6 ಗ್ಲಾಸ್ ತೊಗೊಂಡಿದ್ದೀನಿ. ಹಾಗೆಯೇ ಇಡೀ ಉದ್ದು ಕಪ್ಪು ಉದ್ದು ಏನು ಬರುತ್ತೆ ಅದು 1.5 ಗ್ಲಾಸ್ ತೊಗೊಂಡಿದ್ದೀನಿ ಆಯಿತಾ. ಅಕ್ಕಿ ಕೂಡ ಅದೇ ಗ್ಲಾಸಲ್ಲಿ ಅಳತೆ ತೊಗೊಂಡಿರೋದು. ಇವಾಗ ನೀವೇನಾದರೂ ವೈಟ್ ಕಲರ್ ಉದ್ದಿನ ಬೇಳೆನ ತೊಗೊಳ್ಳೋದಾದರೆ ಅದನ್ನು ನೀವೊಂದು 2.5 ಗ್ಲಾಸ್ ತೊಗೊಳ್ಳಿ. ಓಕೆ, ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ನೆನೆ ಇಡಬೇಕು. ಅಂದರೆ ನಾನು ಮಾರ್ನಿಂಗೇ ನೆನೆ ಇಡ್ತಾಯಿದ್ದೀನಿ. ಒಂದು 6 to 8 hours ನೆನೆ ಇಡಬೇಕಾಗುತ್ತೆ. ಹಾಗೆಯೇ ಅಕ್ಕಿನ ವಾಶ್ ಮಾಡಿಬಿಟ್ಟು ನೀಟಾಗಿ ನೀರು ಇಳಿಲಿಕ್ಕೆ ಇಡಬೇಕು. ನೀರು ಚೆನ್ನಾಗೆಲ್ಲ ಇಳಿದು ಹೋದ್ಮೇಲೆ ಒಂದು ತೆಳುವಾಗಿರುವಂತಹ ಕಾಟನ್ ಬಟ್ಟೆನ ಹಾಸಿಬಿಟ್ಟು ಅದ್ರ ಮೇಲೆ ಅಕ್ಕಿನ ಈ ರೀತಿ ಹರಡಬೇಕು. ಇದು ಕೂಡ ಮಾರ್ನಿಂಗೇ ನೀವು ಮಾಡಿದರೆ ಈವ್ನಿಂಗ್ ಕರೆಕ್ಟಾಗಿರುತ್ತೆ. ನೀವು ಮನೆ ಒಳಗಡೆನೂ ಹಾಕ್ಬೋದು, ಇಲ್ಲ ಬಿಸಿಲಲ್ಲಿ ಕೂಡ ಹಾಕ್ಬೋದು. ಜಾಸ್ತಿ ದಿನ ಇಟ್ಕೊಂಡು ಯೂಸ್ ಮಾಡೋರಾದರೆ ಬಿಸಿಲಲ್ಲಿ ಹಾಕ್ಬೋದು. ನೋಡಿ, ಇವಾಗ ನಾವು ಈವ್ನಿಂಗು ರುಬ್ಬಲಿಕ್ಕೆ ಈಗ ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ. ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಅಷ್ಟರಲ್ಲಿ ನಾನಿಲ್ಲಿ ಅಕ್ಕಿನೆಲ್ಲ ಒಟ್ಟು ಮಾಡ್ಕೊಳ್ತೀನಿ. ನಮ್ಮ ಅಕ್ಕ ರುಬ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ಇವಾಗ ನಾನು ಈ ಅಕ್ಕಿ ಎಲ್ಲ ಒಟ್ಟು ಮಾಡ್ಕೊಳ್ತೀನಿ. ನೀಟಾಗಿ ಒಟ್ಟು ಮಾಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಹೇಳಿ. ಏನು ನೀರಿನ ಅಂಶ ಇಲ್ಲ, ಎಷ್ಟು ಚೆನ್ನಾಗಾಗಿದೆ. ನಾವಿದು ಮನೆ ಒಳಗಡೆ ನೆರಳಲ್ಲೇ ಒಣಸಿರೋದು. ನೀವು ಶೇಖರಣೆ ಮಾಡಿ ಇಟ್ಕೊಳ್ಳೋದಂದರೆ ಬಿಸಿಲಲ್ಲಿ ಅಕ್ಕಿನ ಒಣಗಿಸ್ಬೋದು, ಇಲ್ಲ ರವೆ ಮಾಡಿ ಆದಮೇಲೆ ಕೂಡ ಒಣಗಿಸ್ಕೊಂಡು ಇಟ್ಕೊಳ್ಬೋದು. ನೋಡಿದ್ದು ಇವಾಗ ಉದ್ದಿನಬೇಳೆ ರುಬ್ಕೊಂಡು ಬಂದಿದ್ದಾರೆ. ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಆಮೇಲೆ ನಾನಿವಾಗ ರವೆನ ಮಾಡ್ಕೊಳ್ತಾ ಇದ್ದೀವಿ. ಅಕ್ಕಿನ ಒಂದು 2 ಸಲ ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು ರವೆನ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಜರಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ರವೆ ಸಿಕ್ಕಿದೆ ನಮಗೆ. ಈ ರವೆ ನಾವಿವಾಗ ಯೂಸ್ ಮಾಡ್ತಾ ಇರೋದು. ಈ ರವೆ ಏನು ವೇಸ್ಟ್ ಆಗಲ್ಲ, ಜರಡಿ ಮಾಡಿರೋದು. ನೆಕ್ಸ್ಟ್ ನಮಗೆ ಇಡ್ಲಿ ರವೆ ಅಥವಾ ದೋಸೆ ಏನಾದರೂ ಮಾಡ್ಲಿಕ್ಕೆ ಕೂಡ ಯೂಸ್ ಆಗುತ್ತೆ. ನೋಡಿ, ನನ್ನ ಮಗಳು ಕೂಡ ಇಡ್ಲಿ ಮಾಡ್ಲಿಕ್ಕೆ ಬಂದಿದ್ದಾಳೆ. ಸೊ ಇವಾಗ ನಾವು ಉದ್ದು ಏನು ರುಬ್ಬಿಟ್ಟಿದ್ವಲ್ಲ ಅದಕ್ಕೆ ನಾವಿವಾಗ ದಪ್ಪ ಇರೋ ರವೆ ಏನಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ಹಾಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅನಿಸಿದರೆ ಅಷ್ಟೇ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು. ಇದು ತೆಳ್ಳಗಾದರೆ ಚೆನ್ನಾಗಾಗಲ್ಲ. ಸೊ ಇಷ್ಟು ಗಟ್ಟಿ ಇರಬೇಕು. ನೋಡಿ, ತೋರಿಸ್ತಾ ಇದ್ದೀವಿ. ಈ ರೀತಿ ಆದರೆ ಇದು ಮಿಕ್ಸ್ ಆಗಿದೆ ಅಂತ. ಮಿಕ್ಸ್ ಆದಮೇಲೆ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಹಾಗೆಯೇ ಅದಕ್ಕೊಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಕವರ್ ಮಾಡಿದ್ದೀವಿ. ಯಾಕೆಂದರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರಬೇಕು. ಹಾಗಿದ್ದರೆ ಮಾತ್ರ ಸಾಫ್ಟಾಗಿ ಬರುತ್ತೆ ಕಡಬು. ಸೊ ಅದನ್ನು ನಾವು ರಾತ್ರಿ ಮಾಡಿ ರೆಡಿ ಮಾಡಿ ಇಟ್ಟಿರೋದಾಯ್ತಾ. ಇದು ಕೂಡ ನಾವು ರಾತ್ರಿಯೇ ಬಾಳೆ ಎಲೆ ಎಲ್ಲ ಈ ರೀತಿ ಬಾಡಿಸ್ಕೊಂಡ್ಬಿಟ್ಟು ನೋಡಿ ಹೀಗೆ ಸುರುಳಿ ಮಾಡಿಕೊಂಡು ಒಂದು ಸಲ ಬಾಡಿಸ್ಕೋಬೇಕು. ಯಾಕೆಂದರೆ ಅಲ್ಲಿ ಒಡೆದು ಹೋಗಿಬಿಡುತ್ತೆ. ಸೊ ನೀಟಾಗಿ ಬಾಡಿಸ್ಕೊಂಡು ಅದನ್ನು ಇವಾಗ ಒಂದು ಪಾಕೆಟ್ ಥರ ಕವರ್ ಅಂದ್ರೆ ನಾವೇನಂತೀವಿ ಅದಕ್ಕೆ ಉದ್ದಿನ ಕೊಟ್ಟೆ ಅಂತ ಹೇಳ್ತೀವಿ, ಬಟ್ ನೀವೇನು ಕರಿತೀರೋ ಆ ರೀತಿ. ಸೊ ಹೀಗೆ ಕಟ್ಟಿಬಿಟ್ಟು ಅದಕ್ಕೆ ಅದರದ್ದೇ ದಾರದಿಂದ ಹೀಗೆ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೋದು ರಾತ್ರಿನೇ. ಯಾಕೆಂದರೆ ಬೆಳಿಗ್ಗೆ ಮಾಡಲಿಕ್ಕೆ ಲೇಟ್ ಆಗುತ್ತೆ. ಸೊ ಹೀಗೆ ರೆಡಿ ಮಾಡ್ಕೊಳ್ಬೇಕು. ಆ ದಾರದಿಂದ ಕಟ್ಲಿಕ್ಕೆ ಬಂದಿಲ್ಲ, ಬಾಳೆ ಎಲೆ ದಾರದಿಂದ ನಿಮ್ಗೆ ಕಟ್ಲಿಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ವೈಟ್ ದಾರ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ, ಅದರಿಂದ ಕಟ್ಕೊಳ್ಬೋದು. ಸೊ ನಾವು ಅದಕ್ಕೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ನೋಡಿ, ಬೆಳಿಗ್ಗೆ ತೋರಿಸ್ತಾ ಇರೋದು ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ತಣ್ಣೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ವಿ. ಈ ಮಿಕ್ಸ್ ಮಾಡೋದು ಒಂದು ಒಳ್ಳೆ ಮೆಥಡ್. ನೋಡಿ, ಇದೇ ರೀತಿ ಒಂದೇ ರೊಟೇಟಲ್ಲಿ ಸ್ಪೀಡಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ಅದು ಚೆನ್ನಾಗಾಗೋದು. ಇದ್ರ ಸರಿಯಾಗಿದೆಯಾ ಇದ್ರದ್ದು ಎಲ್ಲ ಹದ ಅಂತ ನೋಡಲಿಕ್ಕೆ ಒಂದು ಕಪ್ಪಲ್ಲಿ ನೀರು ತಗೊಂಡು ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಅದು ತೇಲ್ಬೇಕು. ಆವಾಗ ಅದು ಕರೆಕ್ಟ್ ಇದೆ ಅಂತ ಹೇಳಿ ಆಮೇಲೆ ನಾವು ಬಾಳೆ ಎಲೆ ಏನು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಇದೇ ರೀತಿ ಹಿಡ್ಕೊಂಡ್ಬಿಟ್ಟು ಹಾಕಿ ಒಂದು ಪ್ಲೇಟ್ ಏನಾದರೂ ಕೆಳಗಡೆ ಇಟ್ಕೊಳ್ಳಿ. ಯಾಕೆಂದರೆ ಬಾಳೆ ಎಲೆ ಬಾಡಿಸಿರೋದು ಸರಿಯಾಗಿಲ್ಲ ಅಂದರೆ ಒಡ್ಕೊಂಡು ಬಿಡುತ್ತೆ, ಹಿಟ್ಟೆಲ್ಲ ಕಡೆ ಆಗುತ್ತೆ. ಸೊ ಹಾಗಾಗಿ ಒಂದು ಪ್ಲೇಟನ್ನು ಇಟ್ಕೊಂಡು ಅದ್ರ ಮೇಲೆ ಬಾಳೆ ಎಲೆ ನಾವೇನು ರೆಡಿ ಮಾಡಿದ್ದಿತ್ತಲ್ಲ ಅದನ್ನು ಇಟ್ಕೊಂಡು ನೀಟಾಗಿ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿತು ನಮಗೆ ಒಂದೊಂದು ಬಾಳೆ ಎಲೆಯಲ್ಲಿ. ಬಾಳೆ ಎಲೆ ದೊಡ್ಡದಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಆಮೇಲೆ ಅದೇ ಬಾಳೆ ಎಲೆ ದಾರದಿಂದ
ನಾವು ಕಟ್ಕೊಳ್ತಾ ಇದ್ದೀವಿ. ಸೊ ನಾನು ಹೇಳಿದ್ನಲ್ಲ, ಬಾಳೆಲೆ ದಾರದಲ್ಲಿ ನಿಮಗೆ ಕಟ್ಟಲಿಕ್ಕೆ ಆಗಿಲ್ಲ ಅಂದರೆ ವೈಟ್ ಕಲರ್ ದಾರ ತೋರಿಸಿದ್ನಲ್ಲ ಅದರಿಂದ ಕಟ್ಟಿ, ಬಟ್ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಬೇಕು ನೋಡಿ. ಈ ರೀತಿ ಎಲ್ಲದನ್ನು ನಾವು ಒಂದು ಇಡ್ಲಿ ಪಾತ್ರನ ನೀರು ಹಾಕಿ ಇಟ್ಟಿದ್ವಿ. ಸೊ ಆ ಇಡ್ಲಿ ಪಾತ್ರದಲ್ಲಿ ಎಲ್ಲ ಕಡುಬುಗಳನ್ನು ಇಟ್ವಿ. ಆಮೇಲೆ ಮೇಲ್ಗಡೆ ಒಂದು ಬಾಳೆ ಎಲೆನ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಹಿಟ್ಟನ್ನು ಬಾಳೆ ಎಲೆ ಮೇಲೆ ಇಟ್ವಿ. ಯಾಕೆಂದರೆ ಬೆಂದಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ಏನಿಲ್ಲ ಅಂದರೂ 1.5 ಅವರ್ ಬೇಕಾಗುತ್ತೆ ಇದು. ಸೊ ನಾವು ಗ್ಯಾಸ್ ಮೇಲೇ ಇಟ್ಟಿರೋದು. 1.5 ಅವರ್ ಆದಮೇಲೆ ನಾವು ತೋರಿಸ್ತಾ ಇರೋದು ಇವಾಗ ನೋಡಿ. ಇವಾಗ ಅಕ್ಕ ಚೆಕ್ ಮಾಡ್ತಿದ್ದಾರೆ ಬೆಂದಿದೆಯಾ ಅಂತ. ರವೆನ ನೋಡಿದರೆ ಗೊತ್ತಾಗುತ್ತೆ, ಮುಟ್ಟು ನೋಡ್ತಿದ್ದಾರೆ. ಸೊ ಬೆಂದಿದೆ, ಆದ್ರೂ ನಾವು ನಿಮಗೆ ಇನ್ನೊಂದು ಸಲ ಕಡುಬನ್ನು ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ಹೀಗೆ ಚಾಕು ಹಾಕಿ ನೋಡಿದರೆ ಅದು ಚಾಕುಗೆ ಸ್ವಲ್ಪನೂ ಹಿಡಿತಾ ಇಲ್ಲ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ. ಇವಾಗ ನಾವು ಇದನ್ನು ಓಪನ್ ಮಾಡಿ ನೋಡೋಣ. ಸ್ವಲ್ಪ ಕೂಲ್ ಆದಮೇಲೆ ನಾವು ಅದನ್ನು ತೆಗೆದು ಓಪನ್ ಮಾಡ್ತಿದ್ದೀವಿ ನೋಡಿ. ಬಾಳೆಲೆ ಸ್ಮೆಲ್ಲು ಅದರಲ್ಲಿ ಬಂದಿರುತ್ತೆ. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಲೆನಾಡು ಜನಕ್ಕೆ ಇದು ಗೊತ್ತಿರುತ್ತೆ. ಇದಕ್ಕೆ ನಾವು ಉದ್ದಿನ ಕಡುಬು ಅಂತಲೇ ಹೇಳ್ತೀವಿ. ಎಲ್ಲ ಹಬ್ಬಗಳಿಗೆ, ದೀಪಾವಳಿ, ಯುಗಾದಿ ಹಬ್ಬ, ಅದಕ್ಕೆಲ್ಲ ಇದನ್ನು ಮಾಡ್ತಾರೆ. ಎಲ್ಲರದ್ದು ಫೇವ್ರೇಟ್ ಇದು. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಬಾಳೆಲೆನ ಓಪನ್ ಮಾಡಿ ಹೀಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು 2-3 ದಿನ ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ. ಇದಕ್ಕೆ ನಮ್ಮ ಸೈಡ್ ಕಾಂಬಿನೇಷನ್ ಅಂದರೆ ಬದನೆಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಮತ್ತು ಸಾಂಬಾರು ಯಾವುದ್ರ ಜೊತೆ ಆದರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು 2 ದಿನ ಇಟ್ಕೊಂಡು ತಿಂದ್ರೂ ಹಾಳಾಗಲ್ಲ. ಬಿಸಿ ಮಾಡಿಬಿಟ್ಟು ತಿನ್ಬೋದು. ಹಾಗೆಯೇ ಇದು ನಿಮ್ಗೆ ಏನಾದರೂ ಬ್ಯಾಲೆನ್ಸ್ ಉಳ್ಕೊಳ್ತು ಅಂದರೆ ನೆಕ್ಸ್ಟ್ ಡೇ ಇದ್ರದ್ದು ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.